ನಿರಂತರವಾಗಿ ಸುರಿದ ಮಳೆಯಿಂದ ಧಾರವಾಡ ಜಿಲ್ಲೆಯಲ್ಲಿ ಹೆಸರು ಬೆಳೆಗೆ ಹಳದಿ ನಂಜು ರೋಗದ ಸಂಕಷ್ಟ ಎದುರಾಗಿದೆ. ಕಳೆದ ವರ್ಷ ಮಳೆಯಿಲ್ಲದೆ ಬರಗಾಲ ಎದುರಿಸಿದ್ದ ರೈತರು ಈಗ ವಿಪರೀತ ಮಳೆಯಿಂದ ಬೆಳೆಯನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಆ ಕುರಿತ ಸ್ಟೋರಿ ಇಲ್ಲಿದೆ. ದೂರದಿಂದ ನೋಡಿದ್ರೆ ಹಚ್ಚ ಹಸುರಾಗಿ ಕಾಣುವ ಬೆಳೆ ಮಧ್ಯೆ ಅಲ್ಲಲ್ಲಿ ಹಳದಿ ವರ್ಣಕ್ಕೆ ತಿರುಗಿರುವ ಎಲೆ, ಹಚ್ಚ ಹಸುರಾಗಬೇಕಾದ ಕಾಯಿಗಳು ಹಳದಿ. ಇದು ಧಾರವಾಡ ಜಿಲ್ಲೆಯ ಹೆಸರು ಬೆಳೆಯ ಸದ್ಯದ ಪರಿಸ್ಥಿತಿ. ಧಾರವಾಡ ಜಿಲ್ಲೆಯ ರೈತರು 85,000 ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬೆಳೆದಿದ್ದಾರೆ. ಜಿಲ್ಲೆಯ ಮುಂಗಾರಿನ ಪ್ರಮುಖ ಬೆಳೆಯೂ ಹೆಸರು. ನವಲಗುಂದ ತಾಲೂಕಿನಲ್ಲಿ 38,000 ಹೆಕ್ಟೇರ್, ಅಣ್ಣಿಗೇರಿ ತಾಲೂಕಿನಲ್ಲಿ 18,000 ಹೆಕ್ಟೇರ್, ಧಾರವಾಡ ತಾಲೂಕಿನಲ್ಲಿ 8,000 ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರಿದೆ. ಈ ಬೆಳೆಗೆ ಹಳದಿ ನಂಜಾನು ರೋಗ ಶುರುವಾಗಿದೆ. ಬೆಳೆ 60 ದಿನದ ಬೆಳೆಯಲ್ಲಿ ಅಂತಂದ್ರೆ ಹೂವಾಡು ಮತ್ತು ಕಾಯಿ ಎರಡೂ ಇರ್ತಾವೆ. ಈ ಒಂದು ಹಂತದಲ್ಲಿ ಅತಿ ತೇವಾಂಶದಿಂದ ರೋಗದ ಉಲ್ಬಣೆ ಆಗುವಂತ ಅವಕಾಶಗಳು ಉಂಟು. ಮತ್ತು ಕಾಯಿ ಮತ್ತು ಹೂ ಉದುರು ಅತಿ ತೇವಾಂಶ ಉಂಟಾದಾಗ ಗಿಡದಲ್ಲಿ ತೇವಾಂಶದ ಹೆಚ್ಚು ಕಡಿಮೆ ಬ್ಯಾಲೆನ್ಸ್ ತಪ್ಪಿ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಉದುರುವಿಕೆ ಸ್ಟಾರ್ಟ್ ಆಗ್ತದೆ. ಹೆಚ್ಚು ಮಳೆಯಿಂದ ಗದ್ದೆಯಲ್ಲಿ ನೀರು ನಿಂತ ಪರಿಣಾಮ ಅತಿ ತೇವಾಂಶದಿಂದ ಬೇರು ಕೊಳಿತಾ ಇದೆ. ಎಲೆ ಹಳದಿಯಾಗುತ್ತಾ ಕ್ರಮೇಣ ಎಲೆಗಳು ಸುಕ್ಕಾಗುತ್ತಿವೆ. ಎಲ್ಲಾ ಹುಳುಕಾಗ್ಯಾವ್ರಿ, ಹೆಸರು ರೋಗ ಬಿದ್ದಾವ, ಹಳದಿ ಬಿದ್ದಾಗಿದ್ರಿ, ಕಾಯಿ ಎಲ್ಲಾ ಹುಳುಕಾಗಿದ್ರಿ. ಏನ್ ಚಂದಾಗಿ ಎಣ್ಣಿ ಪಣ್ಣಿ ಔಷಧ ಹೊಡಿಬೇಕಂದ್ರ ಮಳೆಗಾಲ ಒಂದ್ ಬಿಡವಲ್ರಿ. ಮುಂದ್ ಹೊಡ್ಯಾತ್ಲಿ ಹಿಂದಿಂದ ತೊಳ್ಕೊಂಡ್ ಹೋಗತ್ರಿ. ರೈತರ ಬಾಳೆವು ಎಲ್ಲಾ ತುಟ್ಟಿ ಎಣ್ಣೆ, ಎಲ್ಲಾ ಬೀಜ ಗೊಬ್ಬರ ಎಲ್ಲಾ ಲವಣಿ ಮಾಡ್ಯಾವ್ರಿ. ಇದನ್ನ ಎಕರೆಗೆ 20,000 ರೂಪಾಯಿ. ಏನ್ 3 ಮಂದಿ ಕೂಡ್ ಮಾಡ್ಯಾವ್ರಿ. ಎಲ್ಲಾ ಮೈಮ್ಯಾಲ್ ವಾರಿ. ಹೋದ ವರ್ಷನ್ಕಾರ ಮಳೆಗಾಲ ಆಗಲಿಲ್ರಿ. ಈ ವರ್ಷ ಆಗೇತ್ಪ ಅನ್ನೋಡ್ದ ಈ ನಮ್ಮನಿ ಹಾಕೊಂಡ್ ಕುಂತತ್ ನೋಡ್ರಿ ಸಾಬ್ರ. ಕಳೆದ ವರ್ಷ ಮಳೆ ಆಗದೆ ಧಾರವಾಡ ಜಿಲ್ಲೆ ರೈತರು ತತ್ತರಿಸಿದ್ರು. ಈಗಷ್ಟೇ ರೈತರು ಚೇತರಿಸಿಕೊಳ್ಳುತ್ತಿದ್ದಾಗ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಟಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಅದು ರಾಜ್ಯವನ್ನಾಳಿದ ಧೀಮಂತ ರಾಜಕಾರಣಿ ದಿವಂಗತ ಮಾಜಿ ಮುಖ್ಯಮಂತ್ರಿಗಳ ತವರೂರು. ಆ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆ ಮಳೆ ಬಂದ್ರೆ ಸಾಕು ಸೋರುತ್ತೆ. ಯಾವುದು ಆ ಶಾಲೆ ಅಂತೀರಾ? ಈ ಸ್ಟೋರಿ ನೋಡಿ. ಬಿರುಕು ಬಿಟ್ಟ ಗೋಡೆ, ಒಡೆದ ಹಂಚು. ಇದು ಶಾಲೆಯೋ ಪಾಳು ಮನೆಯೋ? ಶಿಥಿಲಗೊಂಡು ಅಲ್ಲಲ್ಲಿ ಬಿರುಕು ಬಿಟ್ಟಿರುವ ಶಾಲೆ, ಒಡೆದ ಅಂಚಿನಲ್ಲಿ ಸೋರುತ್ತಿರುವ ನೀರು. ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸರ್ಕಾರಿ ಶಾಲೆಯ ದುಸ್ಥಿತಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣವಾದ ಈ ಶಾಲೆ ಮಾಜಿ ಮುಖ್ಯಮಂತ್ರಿ ದಿವಂಗತ JH ಪಾಟೀಲ್ ಅವರ ತವರೂರು ಕಾರಿಗನೂರಿನಲ್ಲಿದೆ. ಮಳೆ ಬಂದ್ರೆ ಸಾಕು ಬಿರುಕು ಬಿಟ್ಟ ಗೋಡೆಯಿಂದ ನೀರು ಸೋರಲು ಆರಂಭಿಸುತ್ತದೆ. ಕಳೆದ 4-5 ವರ್ಷಗಳಿಂದ ಸಮಸ್ಯೆ ಇದ್ರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾತ್ರ ಶಾಲೆ ದುಸ್ಥಿತಿಗೆ ಕ್ರಮ ಕೈಗೊಂಡಿಲ್ಲ. ಸುಮಾರು ವರ್ಷದಿಂದಲೂ ಕೂಡ ಶಾಲೆ ಸ್ಥಾಪನೆಯಲ್ಲಿರುತ್ತದೆ. ಜೊತೆಗೆ ಶಾಲೆ ಶಿಥಿಲಗೊಂಡು ಸುಮಾರು 4-5 ವರ್ಷ ಆಗಿದೆ. ಜೊತೆಯಲ್ಲಿ ಎಲ್ಲ ಮನವಿಗಳನ್ನು ಕೊಟ್ಟಿದ್ದೀವಿ. ಮಳೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಕೂಡ ತಲೆ ಮೇಲೆ ಬ್ಯಾಗ್ ಇಟ್ಕೊಂತ ಕೇಳೋ ಪರಿಸ್ಥಿತಿಲಿದೆ. ಕೂರ್ಲಿಕ್ಕೆ ಮಕ್ಕಳಿಗೆ ಡೆಸ್ಕು ಕೂಡ ಇಲ್ಲ. ಕೂರ್ಲಿಲ್ಲಿ ಎಲ್ಲ ಬಡ ಮಕ್ಕಳು ಓದ್ತಾ ಇರೋದಿಲ್ಲಿ. ಈ ಶಾಲೆಯಲ್ಲಿ 184 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. 8 ಶಿಕ್ಷಕರಿದ್ದು 4 ಕೊಠಡಿಗಳನ್ನು ದುರಸ್ತಿ ಮಾಡಬೇಕಿದೆ. ಶಾಲೆಯ ದುಸ್ಥಿತಿ ಕಂಡು ಪೋಷಕರು ತಮ್ಮ ಮಕ್ಕಳನ್ನು ಬೇರೆ ಶಾಲೆಗಳಿಗೆ ಸೇರಿಸುತ್ತಿದ್ದಾರಂತೆ. ಸರ್, ಇಲ್ಲಿ ಒಂದು 12 ರೂಮ್ ಇದ್ದಾವೆ. ಈಗ ಒಂದು ಹೊಸ ರೂಮ್ ಕೊಟ್ಟಿದ್ದಾರೆ. ಅದೊಂದು ಇಲ್ಲಿ ಆಗ್ತಾಯಿದೆ, ನಿಮ್ಮ ಎದುರಿಗೆ ಕಾಣ್ತಾ ಇದೆ. 6 ರೂಮ್ ಅಂತೂ ಯಾವುದೇ ದುರಸ್ತಿ ಹಂತದಲ್ಲೇ ಇದ್ದಾವೆ. ದುರಸ್ತಿ ಅಂದರೆ ಏನಕ್ಕೆ, ದುರಸ್ತಿ ಅನ್ನೋಕ್ಕಿಂತ ಯೂಸ್ ಮಾಡಿದ್ರ ಸ್ಥಿತಿಗೆ ಹೋಗಿದ್ದಾವೆ. ಈ ಪ್ರಾಬ್ಲಮ್ ಇರೋದ್ರಿಂದ ದಯಮಾಡಿ ಇದಕ್ಕೆ ಸರ್ಕಾರ ಏನಾದರೂ ಈ ಶಾಲೆಗೆ ಕಣ್ ತೆರೆದು ರೂಮ್ಗಳನ್ನು ಕೊಟ್ಟರೆ ಒಳ್ಳೆಯದಾಗುತ್ತೆ ನಮ್ಮ ಶಾಲೆಗೆ ಅಂತ ನನ್ನ ಅಭಿಪ್ರಾಯ ಸರ್. ಪ್ರತಿನಿತ್ಯ ಮಕ್ಕಳು ಜೀವ ಭಯದಲ್ಲೇ ಪಾಠ ಕೇಳಬೇಕಾಗಿದ್ದು, ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶಾಲೆ ದುಸ್ಥಿತಿಗೆ ಮುಂದಾಗುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಶಿವರಾಜ್ ಇಳಗೇರ್ ಜೊತೆ ವಿಠ್ಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮುಡಾ ಹಗರಣ ಸೇರಿದಂತೆ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ದೋಸ್ತಿ ನಾಯಕರು ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಆದರೆ ಈ ಯಾತ್ರೆಗೆ ಯಾಕೋ ಸುಮಕ್ಕ ಗೈರಾಗಿದ್ದು ಎಂದಾದ್ರೂ ಬರ್ತಾರಾ ಅನ್ನುವಂತಹ ಕುತೂಹಲ ಮೂಡ್ತಾ ಇದೆ. ಆ ಕುರಿತ ವರದಿ ಇಲ್ಲಿ.
ಪಾದಯಾತ್ರೆಯಿಂದ ದೂರ ಉಳಿದ ಮಾಜಿ ಸಂಸದೆ. ತೀವ್ರ ಕುತೂಹಲ ಮೂಡಿಸಿದ ರೆಬಲ್ ಲೇಡಿ ನಡೆ. ಮುಡಾ ಹಗರಣ ಖಂಡಿಸಿ ಹಾಗೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ಮೈಸೂರು ಚಲೋ ಪಾದಯಾತ್ರೆ ನಡೆಸುತ್ತಿದ್ದಾರೆ. ಆದ್ರೆ ದೋಸ್ತಿ ಯಾತ್ರೆಯಲ್ಲಿ ಸುಮಲತಾ ದೂರ ಉಳಿದಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮೈತ್ರಿ ಯಾತ್ರೆಯಿಂದ ಸುಮಲತಾ ರೆಬಲ್ ಲೇಡಿ ದೂರ ಉಳಿದಿರೋದಕ್ಕೆ ಹಲವು ಕುತೂಹಲಗಳು ಮೂಡಿವೆ. ಇಂದು ಮಂಡ್ಯ ನಗರದಲ್ಲಿ ಪಾದಯಾತ್ರೆ ಸಾಗಲಿದ್ದು, ಇಂದಾದ್ರೂ ಪಾದಯಾತ್ರೆಯಲ್ಲಿ ಸುಮಲತಾ ಭಾಗಿಯಾಗ್ತಾರಾ ಅನ್ನೋದು ಗೊತ್ತಾಗಲಿದೆ. ಎಂಪಿ ಚುನಾವಣೆ ಮುಗಿದ ಬಳಿಕ ಮಂಡ್ಯದಿಂದಲೇ ಸುಮಲತಾ ಅಂತರ ಕಾಯ್ದುಕೊಂಡಿದ್ದು, ಬಿಜೆಪಿ ಕಾರ್ಯಕ್ರಮಗಳಿಂದಲೂ ಅಂತರ ಕಾಯ್ದುಕೊಂಡಿದ್ದಾರೆ. ಮಂಡ್ಯದಲ್ಲಾದ್ರೂ ಮೈತ್ರಿ ನಾಯಕರ ಜೊತೆ ಹೆಜ್ಜೆ ಹಾಕ್ತಾರಾ ಅಥವಾ ಪಾದಯಾತ್ರೆಯಿಂದ ದೂರ ಉಳಿಯಲು ತೀರ್ಮಾನಿಸಿದ್ದಾರಾ ಅನ್ನೋದು ಗೊತ್ತಾಗಲಿದೆ. 2019ರ ಚುನಾವಣೆಯಲ್ಲಿ ಸುಮಲತಾಗೆ ಸಿದ್ದರಾಮಯ್ಯ ಟೀಮ್ ಸಹಾಯ ಮಾಡಿತ್ತು. ಹೀಗಾಗಿ ಸಿಎಂ ವಿರುದ್ಧ ಪಾದಯಾತ್ರೆಯಲ್ಲಿ ಭಾಗಿಯಾಗೋದು ಡೌಟ್ ಎನ್ನಲಾಗಿದೆ. ತಮ್ಮ ಚುನಾವಣೆಯಲ್ಲಿ ಸಹಾಯ ಮಾಡಿದ್ರು ಅಂತ ಹೋರಾಟದಿಂದ ಹಿಂದೆ ಸರಿದ್ರ ಅಂತ ಮಂಡ್ಯ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. 3 days ಬರ್ತಿರ್ಲಿಲ್ಲ. ಫುಲ್ ಕರ್ಫ್ಯೂ ಇತ್ತು ಆಚೆ ಕಡೆ, ನಮಗೂ ಆಚೆ ಹೋಗಕ್ ಬಿಡ್ತಾ ಇರ್ಲಿಲ್ಲ. ಆಮೇಲೆ ನಾವೇ ಅಡ್ಗೆ ಮಾಡ್ಕೋತಾ ಇದ್ವಿ ಸ್ವಲ್ಪ. ತಾಯ್ನಾಡಿಗೆ ಮರಳಿದ ಮಕ್ಕಳು ಪೋಷಕರು ನೆಟ್ಟಿಸಿರು. ಉನ್ನತ ವ್ಯಾಸಂಗಕ್ಕಾಗಿ ಮಕ್ಕಳನ್ನ ಬಾಂಗ್ಲಾದೇಶಕ್ಕೆ ಕಳುಹಿಸಿದ್ದ ಪೋಷಕರು ಅಲ್ಲಿನ ಹಿಂಸಾಚಾರದಿಂದ ಕಂಗಾಲಾಗಿದ್ದಾರೆ. ಇದೀಗ ಮಕ್ಕಳು ಮರಳಿ ಮನೆ ಸೇರಿದ್ರಿಂದ ನೆಟ್ಟುಸಿರು ಬಿಟ್ಟಿದ್ದಾರೆ. ಮಗ ಸೇಫ್ ಆಗಿ ಬಂದಿದ್ದಾರೆ. ಸೇಫ್ ಆಗಿ ಬಂದಿದ್ದು ತುಂಬ ಖುಷಿ ಆಯ್ತು ರೀ. ಎಲ್ಲ ಸೇಮ್ ಆಫೀಸ್, DC ಸಾಹೇಬರು, ADC ಸಾಹೇಬರು ಮತ್ತು ನಮ್ಮ ಬೆಳಗಾಂ MP ಸಾಹೇಬರು, ಆಮೇಲೆ ಇವನ್ ನಮ್ಮ ಉತ್ತರ ಭಾಗದ ಈ ನಮ್ಮ MLA ಸಾಹೇಬ್ರೇನು ರಾಜು ಸೇಠ್ ಅದಾರಲ್ಲ, ಅವ್ರಿಗೂ ನಾವು ಹೋಗಿ ಅಪ್ರೋಚ್ ಮಾಡಿದ್ವಿ. ಅವರು ಹೆಲ್ಪ್ ಮಾಡಿದರು. ಇವರೆಲ್ಲರದ್ದು ಹೆಲ್ಪ್ದಿಂದ ನಮ್ಮ ಮಗ ನಮ್ಮ ಬೆಳಗಾವಿಗೆ ಬಂದು ನಮ್ಮ ಮನೆ ಮುಟ್ಟಿದ್ದು ನೋಡಿದ್ರಲ್ವಾ. ಬಾಂಗ್ಲಾದೇಶದ ಬೆಂಕಿ ನೋಡಿದ ಕನ್ನಡಿಗರು ರಿಪಬ್ಲಿಕ್ ನಲ್ಲಿ ಮಾತನಾಡಿ ಅಲ್ಲಿನ ಭಯಾನಕತೆಯನ್ನ ವಿವರಿಸಿದ್ರು. ಭಾರತಕ್ಕೆ ಕರೆತರುವಲ್ಲಿ ಶ್ರಮವಹಿಸಿದ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಅಂಡ್ ಗ್ಯಾಂಗ್ ಬಂಧನವಾಗಿದೆ. 2 ತಿಂಗಳು ಕೂಡ ಕಳೆದಿದೆ. ಜೈಲು ಸೇರಿ 50 ದಿನ ಕೂಡ ಆಗಿದೆ. ಆದರೆ ಫೈನಲ್ ಟಚ್ ಯಾವಾಗ ಎಂಬ ಮಾತಿತ್ತು. ಆದರೆ ಇದೀಗ ಎಲ್ಲ ಟೆಕ್ನಿಕ್ ಎವಿಡೆನ್ಸ್ ರಿಪೋರ್ಟ್ ಬರೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ FSL ಟೆನ್ಷನ್. FSL ರಿಪೋರ್ಟ್ಗೆ ಕೌಂಟ್ ಡೌನ್ ಶುರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಆರೋಪದಲ್ಲಿ